58 ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಫಿಗರ್ ಓ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್. ಓಕೆ, ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ವಿತ್ ರೇಡಿಯಸ್ 21 ಸೆಂಟಿಮೀಟರ್. ರೇಡಿಯಸ್ ಕೊಟ್ಟಿದ್ದಾರೆ ಎಷ್ಟು? 21 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ದ ಲೆಂತ್ ಆಫ್ ದ ಆರ್ಕ್ ಎಪಿಬಿ ಇಸ್ 22 ಸೆಂಟಿಮೀಟರ್. ಓಕೆ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ? ಲೆಂತ್ ಆಫ್ ದ ಆರ್ಕ್ ಕೊಟ್ಟಿದ್ದಾರೆ. ಓಕೆ, ಎಷ್ಟು ಕೊಟ್ಟಿದ್ದಾರೆ? 22 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವೇನ್ ಕಂಡಿಬೇಕು? ಫೈಂಡ್ ದ ಏರಿಯಾ ಆಫ್ ದ ಸೆಗ್ಮೆಂಟ್ ಎಪಿಬಿ. ಓಕೆ, ಸೊ ಈ ಏರಿಯಾ ಕಂಡಿಡಿಬೇಕು ನಾವು. ಓಕೆ, ಫಸ್ಟ್ ನಮಗೆ ಈ ಟೀಟಾ ಗೊತ್ತಾಗಬೇಕು, ರೇಡಿಯಸ್ ಗೊತ್ತು, ಈ ಆಂಗಲ್ ಟೀಟಾ ಗೊತ್ತಾಗಬೇಕು. ಸೊ ಅದನ್ನ ಕಂಡಿಡಿಯೋಣ. ಲೆಂತ್ ಆಫ್ ದ ಆರ್ಕ್ ಫಾರ್ಮುಲಾ ಏನು? ಟೀಟಾ ಬೈ 360 ಇಂಟು 2πr ಅಂತ ಗೊತ್ತು, ಇಸ್ ಈಕ್ವಲ್ ಟು 22. ಈಗ ಟೀಟಾ ಬೈ 360 ಇಂಟು 2 ಇಂಟು 5 ವ್ಯಾಲ್ಯೂ ಏನು? 22/7 ಇಂಟು ರೇಡಿಯಸ್ ಏನಿದೆ? 21 ಇದೆ, ಇಸ್ ಈಕ್ವಲ್ ಟು 22. ಈಗ ನಾವು ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 3 ಜಾ, ಮತ್ತೇನು 2 1 ಜಾ 2 180 ಜಾ. ಓಕೆ, ಸೊ ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 360 ಜಾ. ಓಕೆ, ಈಗ ಉಳ್ದಿದ್ ನೋಡ್ರಿ, ಏನು ಉಳ್ದಿದೆ? ಥೀಟಾ ಇಂಟು 22/60 ಇಸ್ ಈಕ್ವಲ್ ಟು 22. ಈಗ ಥೀಟಾ ಇಸ್ ಈಕ್ವಲ್ ಟು 22. ಓಕೆ, ಸೊ ಇದು ಇಂಟು ಇರೋದು ಈ ಕಡೆ ಹೋದ್ರೆ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಆಮೇಲೆ ಈ ಡಿವೈಡರ್ ಆ ಕಡೆ ಹೋದ್ರೆ ಇಂಟು ಆಗುತ್ತೆ. ಸೊ ಏನಾಯ್ತು? 22 ಟು 22 ಕ್ಯಾನ್ಸಲ್ ಆಯ್ತು. ಥೀಟಾ ಬಂದ್ಬಿಟ್ಟು 60 ಡಿಗ್ರಿ ಅಂತ ಗೊತ್ತಾಯ್ತು. ಓಕೆ, ಇಲ್ಲಿ ಬರೀತೀನಿ, ಥೀಟಾ ಬಂದ್ಬಿಟ್ಟು 60 ಡಿಗ್ರಿ ಅಂತ ಗೊತ್ತಾಯ್ತು. ಓಕೆ, ಈಗ ಇದನ್ನೆಲ್ಲ ಎರೇಸ್ ಮಾಡ್ಬಿಡ್ತೀನಿ. ನೋಡ್ರಿ, ನಮಗೆ ಏನ್ ಬೇಕು? ಏರಿಯಾ ಆಫ್ ದ ಸೆಗ್ಮೆಂಟ್ ಇದು ಬೇಕು. ಓಕೆ, ಈ ಏರಿಯಾ ಬೇಕು. ಸೊ ಅದನ್ನ ಕಂಡಿಡ್ಬೇಕಂದ್ರೆ ನಾವ್ ಯಾವ ತರ ಮಾಡ್ಬೇಕಂದ್ರೆ, ಇದು ಬಂದ್ಬಿಟ್ಟು ಸೆಕ್ಟರ್. ಈ ಸೆಕ್ಟರ್ ಒಳಗಡೆ ನಾನು ಟ್ರಯಾಂಗಲ್ ತೆಗೆದು ಬಿಟ್ರೆ, ಓಕೆ, ಸೊ ಅವಾಗ ಏನ್ ಉಳಿಯುತ್ತೆ? ಈ ಗ್ರೀನ್ ಪಾರ್ಟೇ ಉಳಿಯುತ್ತೆ, ಹೌದಾ? ಓಕೆ, ನೀವೇ ನೋಡ್ರಿ, ಈ ಸೆಕ್ಟರ್ ಒಳಗಡೆ ಇದು ಒಂದು ಸೆಕ್ಟರ್ ಒಳಗಡೆ ನಾನು ಈ ಟ್ರಯಾಂಗಲ್ ತೆಗೆದು ಬಿಟ್ರೆ ಅವಾಗ ಉಳಿಯೋದೇನು? ಈ ಗ್ರೀನ್ ಪಾರ್ಟ್ ಮಾತ್ರ ಉಳಿಯುತ್ತೆ. ಸೊ ಅದಕ್ಕೆ ಏನ್ ಬರೀತೀನಿ? ಏರಿಯಾ ಆಫ್ ಸೆಗ್ಮೆಂಟ್ ಎಪಿಬಿ ಬಂದ್ಬಿಟ್ಟು, ಓಕೆ, ಸೊ ಏನ್ ಬರೀತೀನಿ? ಏರಿಯಾ ಆಫ್ ಸೆಗ್ಮೆಂಟ್ ಎಪಿಬಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಓಕೆ, ಸೊ ಈಗ ನೀವು ನೋಡಿದ್ರೆ ಏರಿಯಾ ಆಫ್ ಸೆಕ್ಟರ್, ಏರಿಯಾ ಆಫ್ ಟ್ರಯಾಂಗಲ್ ಯಾವ್ದದು? ಓ ಎ ಬಿ. ಓಕೆ, ಸೊ ಇಲ್ಲಿ ನೀವು ನೋಡ್ರಿ, ಈ ಟ್ರಯಾಂಗಲ್ ಓ ಎ ಬಿ ಸಪರೇಟ್ ಆಗಿ ಬರೀತೀನಿ, ಓ ಎ ಬಿ. ಈಗ ನಮಗೆ ಈ ಟೀಟಾ ವ್ಯಾಲ್ಯೂ 60 ಡಿಗ್ರಿ ಅಂತ ಗೊತ್ತು. ಓಕೆ, ಸೊ ಇದೆಷ್ಟಿದು? 21 ಸೆಂಟಿಮೀಟರ್, ಇದು 21 ಸೆಂಟಿಮೀಟರ್. ಎರಡು ಸೈಡ್ ಈಕ್ವಲ್ ಇದಾವಂದ್ರೆ ಅದ್ರ ಅಪೋಸಿಟ್ ಆಂಗಲ್ ಏನಿರ್ತತೆ? ಇವ್ರು ಕೂಡ ಈಕ್ವಲ್ ಇರ್ಬೇಕು. ಸೊ ಇವ್ರು ಕೂಡ ಈಕ್ವಲ್ ಇರ್ಬೇಕಂದ್ರೆ ಇದು 60 ಇರಬೇಕು, ಇದು 60 ಇರ್ಬೇಕು, ಅವಾಗೆ 180 ಆಗುತ್ತೆ. ಸೊ ಇದು ನಥಿಂಗ್ ಬಟ್ ಏನಿದು? ಈಕ್ವಾಲಾಟರಲ್ ಟ್ರಯಾಂಗಲ್ ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ನಾವೇನ್ ಬರಿಬಹುದು ಅಂದ್ರೆ, ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಏನು? ಥೀಟಾ ಬೈ 360 ಇಂಟು πr² ಅಂತ ಬರಿಬಹುದು. ಈಗ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನು? ಏರಿಯಾ ಆಫ್ ಈಕ್ವಾಲಾಟರಲ್ ಟ್ರಯಾಂಗಲ್, ಯಾಕಂದ್ರೆ ನಮೀಗ ಈಕ್ವಾಲಾಟರಲ್ ಟ್ರಯಾಂಗಲ್ ಅಂತ ಗೊತ್ತಾಯ್ತು. ಸೊ ಏರಿಯಾ ಆಫ್ ಟ್ರಯಾಂಗಲ್ ಇದ್ದಲ್ಲಿ ನಾನು ಏನ್ ಬರಿಬಹುದು ಅಂದ್ರೆ, √3/4 ಇಂಟು ಸೈಡ್ ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ಓಕೆ, ಈಗ ಥೀಟಾ ಬಂದ್ಬಿಟ್ಟು 60/360 ಇಂಟು ಪೈ ವ್ಯಾಲ್ಯೂ 22/7, ರೇಡಿಯಸ್ ಬಂದ್ಬಿಟ್ಟು 21 ಇಂಟು 21 ಮೈನಸ್ √3/4 ಇಂಟು ಸೈಡ್ ಏನಿದೆ? ಸೈಡ್ 21 ಇದೆ. ಸೊ ಏನ್ ಬರ್ತೀನಿ? 21 ಇಂಟು 21. ಓಕೆ, ಈ ಕ್ಯಾನ್ಸಲ್ ಮಾಡಿದ್ರೆ 0 0 ಕ್ಯಾನ್ಸಲ್, 6 1 ಜಾ 6 6 ಜಾ, 7 1 ಜಾ 7 3 ಜಾ, 3 1 ಜಾ 3 2 ಜಾ, 2 1 ಜಾ 2 11 ಜಾ. ಓಕೆ, ಸೊ ಈಗ ಏನ್ ಉಳಿತು ನೋಡ್ರಿ, ಇಲ್ಲಿ 11 ಇಂಟು 21 ಉಳಿತು. ಓಕೆ, ಮೈನಸ್ √3/4 ಇಂಟು 21 ಇಂಟು 21 ಉಳಿತು. ಓಕೆ, ಸೊ ಈಗ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? 11 1 ಜಾ 11, 11 2 ಜಾ 22, 231 ಮೈನಸ್ √3/4
21 ಸ್ಕ್ವೇರ್ ಏನಾಗುತ್ತೆ? 21 ಸ್ಕ್ವೇರು 441 ಆಗುತ್ತೆ. ಸೊ ಇದನ್ನ ನಾವು ಜಸ್ಟ್ ಇಷ್ಟೇ ಬರೆದ್ಬಿಟ್ರೆ ಸಾಕಾಗುತ್ತೆ. ಓಕೆ. ಸೊ ಯಾಕಂದ್ರೆ ಇಲ್ಲಿ √3 ವ್ಯಾಲ್ಯೂ ನಮಗೆ ಕೊಟ್ಟಿಲ್ಲ. ಸೊ ನಾವು ರಫ್ ಆಗಿ ತೊಗೊಳಕ್ ಬರಲ್ಲ. ಸೊ ಇಷ್ಟೇ ಬರೆದ್ರೆ ಆಯ್ತು. ಇಲ್ಲಾಂದ್ರೆ ನೀವೇನ್ ಬರ್ರಿ 231 ಮೈನಸ್ 441 √3 ಡಿವೈಡೆಡ್ ಬೈ 4. ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ನಾವು ಏನ್ ಕಂಡಿಡಿತಿರೋದು ಏರಿಯಾ. ಓಕೆ. ಸೊ ಅವ್ರ ಸೆಂಟಿಮೀಟರ್ ನಾವು ಏರಿಯಾ ಅಂದ್ರೆ ಏನ್ ಬರಬೇಕು? ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಸೊ ಇದು ಬಂದ್ಬಿಟ್ಟು ಏರಿಯಾ ಆಫ್ ದ ಸೆಗ್ಮೆಂಟ್. ಇದು ಬಂದ್ಬಿಟ್ಟು ಏರಿಯಾ ಆಫ್ ದ ಸೆಗ್ಮೆಂಟ್ 231 ಮೈನಸ್ 441 √3 ಬೈ 4 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಓಕೆ. ಕ್ಲಾಸ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಹೇಳ್ಕೊಡ್ತೀವಿ. ಓಕೆ. ಈಚ್ ಅಂಡ್ ಎವ್ರಿ ಲೆಸನ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅದನ್ನ ರಿವೈಸ್ ಮಾಡ್ತೀವಿ. ಆಮೇಲೆ ಅದರಲ್ಲಿ ಎಲ್ಲಾ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಈಚ್ ಅಂಡ್ ಎವ್ರಿ ಲೆಸನ್ ಮಾಡುತ್ತೆ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ಆಮೇಲೆ ಇಂಪಾರ್ಟೆಂಟ್ PDF ಎಲ್ಲ ಏನು ಆ ವಾಟ್ಸಪ್ ಅಲ್ಲಿ ಕಳ್ಸುತ್ತೆ. ಸೊ ಅದಕ್ಕೋಸ್ಕರ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ. ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಆ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ಈ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ರಿ. ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ಈ ನಂಬರಿಗೆ ಮಾತ್ರ ನೀವು ವಾಟ್ಸಪ್ ಮಾಡಿ. ಓಕೆ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಪೇಪರ್ದು ಸೆಟ್ 2ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ.